ಹಾಯ್ ಹಲೋ ಫ್ರೆಂಡ್ಸ್, ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಬಿ ಎಡ್ ಕೋರ್ಸ್ಗೆ ಸಂಬಂಧಿಸಿದಂತೆ ಯಾವೆಲ್ಲ ಡೇಟನ್ನು ವಿಸ್ತರಣೆ ಮಾಡಿದ್ದಾರೆ, ಅದೇ ರೀತಿಯಾಗಿ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ಸೆಕೆಂಡ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರಬೇಕಾದರೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು, ಅದೇ ರೀತಿಯಾಗಿ ನಿಮ್ಮ ಪರ್ಸೆಂಟ್ ಎಷ್ಟಾಗಿರಬೇಕು, ಎಷ್ಟಾದರೆ ಪರ್ಸೆಂಟೇಜ್ ಜಾಸ್ತಿ ಆದರೆ ಸೆಕೆಂಡ್ ಲಿಸ್ಟಲ್ಲಿ ಬರಲ್ವಾ, ಮತ್ತು ಅದೇ ರೀತಿಯಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ ನಮ್ಮ ಲಿಸ್ಟ್ ಬಂದರೆ ಯಾವ ಕಾಲೇಜ್ ಬರ್ಬೋದು, ಆದರೆ ನಿಯರೆಸ್ಟ್ ಬರುತ್ತಾ, ಈ ಎಲ್ಲ ಡೌಟ್ಗಳಿಗೆ ಹಲವಾರು ಪರಿಹಾರಗಳನ್ನು ಈ ವಿಡಿಯೋ ಮೂಲಕ ನಾವು ತಿಳಿತಾ ಹೋಗೋಣ ಫ್ರೆಂಡ್ಸ್. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಚಾನಲ್ನ ಮೊದಲಿಗೆ ವೀಕ್ಷಣೆ ಮಾಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾವು ಇವತ್ತು ಮುಂದಿನ ವಿಷಯವನ್ನು ನೋಡೋದಾದರೆ ಬಿ ಎಡ್ ಕೋರ್ಸು 2024-25ನೇ ಸಾಲಿನಲ್ಲಿ ಬಿ ಎಡ್ ವ್ಯಾಸಂಗಕ್ಕಾಗಿ ಸರ್ಕಾರಿ ಕೋಟಾದ ಸೀಟುಗಳ ದಾಖಲಾತಿ ಪರಿಶೀಲನೆ ಅಂದರೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ 1ನೇ ಸುತ್ತಿನ ಸೀಟು ಈಗಾಗಲೇ ಸೀಟು ಹಂಚಿಕೆ ಪ್ರಕಟಣೆ ಆಗಿದೆ. ಆದರೆ ಮುಂದುವರೆದ ಹಂತದಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅಂದರೆ ಚಾನಲನ್ನು ಡೌನ್ಲೋಡ್ ಮಾಡಿಕೊಂಡು ನಿಗದಿತ ದಿನಾಂಕದೊಳಗೆ SBI ಮೂಲಕ ಚಾನಲನ್ನು ಹಣವನ್ನು ಪಾವತಿಸಬೇಕಾಗಿತ್ತು. ಆ ದಿನಾಂಕ ಬಂದುಬಿಟ್ಟು 12/12/2024ರಲ್ಲಿ ನಿಗದಿಯಾಗಿತ್ತು. ಆದರೆ ಸರ್ಕಾರದ ಆದೇಶದ ಪ್ರಕಾರ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಅಂದರೆ ಸರ್ವರಲ್ಲಿ ಅದೇ ರೀತಿಯಾಗಿ ವೆಬ್ಸೈಟ್ನ ತೊಂದರೆ ಉಂಟಾದ ಕಾರಣ ಹಲವಾರು ವಿದ್ಯಾರ್ಥಿಗಳಲ್ಲಿ ಗೊಂದಲ ಉಂಟಾಯಿತು. ಯಾಕಂದರೆ ತಾಂತ್ರಿಕ ದೋಷಗಳಿಂದಾಗಿ ಪ್ರವೇಶ ಪತ್ರ ಅಡ್ಮಿಷನ್ ಸ್ಲಿಪ್ ಏನಿದೆ ಅದು ಪಡೆಯಲು ಕೆಲವು ವಿದ್ಯಾರ್ಥಿಗಳಿಗೆ ಆಗದೇ ಇದ್ದ ಕಾರಣ ಹಲವಾರು ವಿದ್ಯಾರ್ಥಿಗಳು ತಮ್ಮ ಅಡ್ಮಿಷನ್ ಸ್ಲಿಪ್ಪನ್ನು ಪಡೆದುಕೊಳ್ಳಲು ಇಲಾಖೆಗೆ ದೂರನ್ನು ನೀಡ್ತಾರೆ. ಆ ದೂರನ್ನು ಇಲಾಖೆ ಸಂಪರ್ಕಿಸಿದಾಗ ಇಲಾಖೆದವರು ಕೆಲವು ಡೇಟ್ಗಳನ್ನು ಅಂದರೆ ಕೆಲವು ದಿನಾಂಕಗಳನ್ನು ಮುಂದೂಡುತ್ತಾರೆ. ಯಾವುದಪ್ಪ ಅಂದರೆ ಕಚೇರಿಗೆ ದೂರವಾಣಿ ಆದ್ದರಿಂದ ಪ್ರವೇಶ ಪತ್ರವನ್ನು ಪಡೆಯುವ ದಿನಾಂಕ ಅಂದರೆ 16/12/2024ರಂದು ಪ್ರವೇಶ ಪತ್ರವನ್ನು ಪಡೆಯಲು ಕೊನೆಯ ದಿನಾಂಕವಾಗಿತ್ತು, ಅಂದರೆ 16. ಅದೇ ರೀತಿಯಾಗಿ ಪ್ರವೇಶ ಪತ್ರ ಪಡೆದ ನಂತರ ಅದನ್ನು ಕಾಲೇಜಿಗೆ ಹೋಗಿ ಪ್ರವೇಶ ಪತ್ರವನ್ನು ಪಡೆದುಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಲು 17ನೇ ತಾರೀಕು ಕೊನೆಯ ದಿನವಾಗಿದೆ. ನೋಡಿ ಫ್ರೆಂಡ್ಸ್, 17/12/2024ರಂದು ಅಡ್ಮಿಷನ್ ಸ್ಲಿಪ್ಪನ್ನು ಏನು ಪಡೆದಿರ್ತಾರಲ್ಲ ತಾವು ಆ ಅಡ್ಮಿಷನ್ ಸ್ಲಿಪ್ಪನ್ನು ತೆಗೆದುಕೊಂಡು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಮಾಡಲು ಕೊನೆಯ ದಿನಾಂಕ 17, ಅಂದರೆ ಇವತ್ತು 17 ಕೊನೆಯ ದಿನಾಂಕವಾಗಿತ್ತು. ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಪ್ರಶ್ನೆ ಏನಪ್ಪ ಅಂದರೆ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಅಂದರೆ ಆಪ್ಷನ್ ಎಂಟ್ರಿ ಯಾವಾಗ, ಇದು ಗೊಂದಲ ಉಂಟಾಗಿದೆ. ಅಂದರೆ ಇಲಾಖೆ ಯಾವ ರೀತಿ ಅಂದರೆ ಸರ್ವರ್ ಬ್ಯುಸಿ ಇರೋ ಕಾರಣ ಹಲವಾರು ಡೇಟ್ಗಳನ್ನು ಮುಂದೂಡಲಾಯಿತು. ಅದೇ ರೀತಿಯಾಗಿ ಆಪ್ಷನ್ ಎಂಟ್ರಿಗೂ ಸಹ ಒಂದು ಅವಕಾಶವನ್ನು ನೀಡಿದ್ದಾರೆ. ಅಂದರೆ ಟೋಟಲ್ ಆಗಿ ಮೊದಲನೇ ಶೀಟ್ನಲ್ಲಿ ಯಾರ್ದೆಲ್ಲ ಅಭ್ಯರ್ಥಿಗಳಿಗೆ ಹೆಸರು ಬಂದಿದೆ ಅವರೆಲ್ಲ ಅಡ್ಮಿಷನ್ ಈಗಾಗಲೇ 16ನೇ ತಾರೀಕು ಅಥವಾ 17ನೇ ತಾರೀಕು ಮಾಡಿಸಿರ್ಬೋದು. 17ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಡ್ಮಿಷನ್ ಮಾಡಲು. ಅದೇ ರೀತಿಯಾಗಿ ಯಾರ್ದು ಲಿಸ್ಟಲ್ಲಿ ಹೆಸರು ಬಂದಿಲ್ಲ, ಅದೇ ರೀತಿಯಾಗಿ ಅವ್ರ ಹೆಸರು ಬಂದ್ರೂ ಲಿಸ್ಟ್ ಬಾಜು ಅಂದರೆ ಲಿಸ್ಟ್ನಲ್ಲಿ ಸ್ಟಾರ್ ಮಾರ್ಕ್ ಇದೆ. ಆ ಸ್ಟಾರ್ ಮಾರ್ಕ್ ಯಾಕೆ ಬಂದಿದೆ ಅಂದರೆ ಸ್ಟಾರ್ ಮಾರ್ಕು ಅವ್ರೇನು ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜನ್ನು ಆ್ಯಡ್ ಮಾಡಿರ್ತಾರಲ್ಲ ಆ ಕಾಲೇಜು ಅವರಿಗೆ ಅಲಾಟ್ಮೆಂಟ್ ಆಗಿರಲ್ಲ, ಆ ಪರ್ಸೆಂಟೇಜ್ಗೆ ಇಂತಿಷ್ಟು ಕಟ್ ಆಫ್ಗೆ ನಿಂತಿರಲ್ಲ. ಈ ಕಾರಣದಿಂದ ಆ ಕಾಲೇಜಲ್ಲಿ ಸೀಟ್ ಕೂತಿರಲ್ಲ. ಅವ್ರದ್ದು ಸೆಕೆಂಡ್ ಲಿಸ್ಟಲ್ಲಿ ಬರೋ ಸಾಧ್ಯತೆ ಇದೆ. ಯಾಕಂದರೆ ಪರ್ಸೆಂಟೇಜ್ ಜಾಸ್ತಿ ಇದ್ದರು ಅಥವಾ ಕಮ್ಮಿ ಇದ್ದರೂ ಬರುತ್ತೆ, ಏನು ಚಿಂತೆ ಬೇಡ. ಅದೇ ರೀತಿಯಾಗಿ ಅವರಿಗೆ ಆಪ್ಷನ್ ಎಂಟ್ರಿ ಮಾಡಲು ಅವಕಾಶ ಯಾವಾಗ ಅಂದರೆ 18ನೇ ತಾರೀಕು ಉಳಿಕೆಯಾದ ಸೀಟು ಅಂದರೆ 17ನೇ ತಾರೀಕು ಅಡ್ಮಿಷನ್ ಆಗುತ್ತೆ. ಅಂದರೆ ಅಡ್ಮಿಷನ್ ಸ್ಲಿಪ್ ತೆಗೆದುಕೊಂಡು ಮೊದಲನೇ ಸೀಟಿನ ಅಭ್ಯರ್ಥಿಗಳು ಅಡ್ಮಿಷನ್ ಮಾಡಿಸ್ತಾರೆ. ಆ ರೀತಿ 17ನೇ ತಾರೀಕು ನಂತರ ಏನಿದೆ 18ನೇ ತಾರೀಕು ಉಳಿಕೆಯಾದ ಸೀಟುಗಳ ಅಲಾಟ್ಮೆಂಟ್ ಅಂದರೆ ಮೆಟ್ರಿಕ್ಸ್ ಪ್ರಕಟಣೆ ಆಗುತ್ತೆ 18ನೇ ತಾರೀಕು. ಆ 18ನೇ ತಾರೀಕು ನಂತರ 2ನೇ ಸುತ್ತಿನ ಅಭ್ಯರ್ಥಿಗಳಿಗೆ 18ನೇ ತಾರೀಕು ಏನಿದೆಯಲ್ಲ ಆ ಸುತ್ತಿನ ಬಳಿಕ 2ನೇ ಸುತ್ತಿನ ಬಳಿಕ ಅಂದರೆ 18ನೇ ತಾರೀಕು ಅಡ್ಮಿಷನ್ ಏನು ಮಾಡ್ತಾರೆ, 2ನೇ ಸುತ್ತಿನ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ
ನೋಡಿ ಫ್ರೆಂಡ್ಸ್, ಇದನ್ನು ಮುಖ್ಯವಾಗಿ ನೋಡಿ. ಮೊದಲನೇ ಲಿಸ್ಟ್ನಲ್ಲಿ ಯಾರದೆಲ್ಲ ಸ್ಟಾರ್ ಮಾರ್ಕ್ ಬಂದಿದೆ ಆ ವಿದ್ಯಾರ್ಥಿಗಳು, ಅಂದರೆ ಸ್ಟಾರ್ ಮಾರ್ಕು ಅಥವಾ ಬರಲೇ ಇರೋರು, ಲಿಸ್ಟಲ್ಲಿ ಹೆಸರು ಬಂದರು ಅಥವಾ ಬಿಟ್ಟರು ಆಯಿತು. ಈ ಯಾವ ರೀತಿಯ ಗೊಂದಲ ಇದೆಯಲ್ಲ, ಆ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅಂದರೆ ಕಾಲೇಜಿನಲ್ಲಿ ಸೀಟನ್ನು, ಅಂದರೆ ಕಾಲೇಜಿನಲ್ಲಿ ನಿಮಗೆ ಇಂತಿಷ್ಟು ಪರ್ಸೆಂಟೇಜ್ ಇದೆ, ನನಗೆ ಈ ಕಾಲೇಜಿನಲ್ಲಿ ಸೀಟ್ ಸಿಗುತ್ತೆ ಅಂತ ನಿಮಗೆ ಕನ್ಫರ್ಮ್ ಇರುತ್ತೆ. ಅಂಥ ಕಾಲೇಜಲ್ಲಿ ಆಪ್ಷನ್ ಎಂಟ್ರಿ ಮಾಡಲು ಅವಕಾಶ 20/12/2024 ಇದೆ. ಅಂದರೆ 20ನೇ ತಾರೀಕು ನಿಗದಿಪಡಿಸಿದ್ದಾರೆ. ಅದು 21 ಆಗ್ಬೋದು ಅಥವಾ 20 ಆಗ್ಬೋದು, ಮುಂದೆ ಹೋಗ್ಬೋದು ಅಥವಾ ಹೋಗದೇ ಇರ್ಬೋದು. ಯಾಕಂದರೆ 20ನೇ ತಾರೀಕು ಆಪ್ಷನ್ ಎಂಟ್ರಿಗೆ ಅವಕಾಶ ಇದೆ. ನೋಡಿ ಫ್ರೆಂಡ್ಸ್, ನಿಮ್ಗೆ ಯಾವುದೆಲ್ಲ ಕಾಲೇಜ್ ಪ್ರಿಪ್ರೇಷನ್ ಕೊಡಬೇಕನ್ನಿಸುತ್ತೆ ಅವನ್ನೆಲ್ಲ ಕೊಡಿ. ಕಮ್ಮಿ ಕಾಲೇಜ್, ನಾನು ಪರ್ಸೆಂಟೇಜ್ ಹೆಚ್ಚಾಗಿದೆ, ನಾನು ಕಮ್ಮಿ ಕಾಲೇಜಿಗೆ ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂತ, ಅದು ತಪ್ಪು. ಅದು ಕಲ್ಪನೆ ತೆಗೆದುಬಿಡಿ. ನಿಮ್ಗೆ ಯಾವ್ದು ಬೇಕಾದ್ರೂ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ, ಯಾವ್ದು ಬೇಕಾದ್ರೂ ಕಾಲೇಜ್ ಬಂದರು ನಿಮ್ಮದು B.Ed ಅಲ್ಲಿ ಆಗುತ್ತೆ. ನೀವು ಆರಾಮವಾಗಿ ಆಪ್ಷನ್ ಎಂಟ್ರಿ ಮಾಡಿ ಫ್ರೆಂಡ್ಸ್. ಯಾರದೆಲ್ಲ 79 ಅಬೋವ್ ಇದೆ, ಅಂದರೆ ಫಸ್ಟ್ನೇ ಲಿಸ್ಟಲ್ಲಿ ನೋಡಿದ ಪ್ರಕಾರ 89, 85 ಅಬೋವ್, ಅಂದರೆ ಅದರ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳ ಲಿಸ್ಟಲ್ಲಿ ಹೆಸರು ಇದೆ ಆಲ್ರೆಡಿ. ಅದೇ ರೀತಿಯಾಗಿ ನಂದು 74 ಇದೆ, ನಂದು 72 ಇದೆ, ನಂದು ಕುಂಡ್ರಲ್ಲ ಅಂತ ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ. ಗೊಂದಲ ಬೇಡಿ ಫ್ರೆಂಡ್ಸ್, ಯಾವುದೇ ರೀತಿ ಏನೂ ಇಲ್ಲ. ನೀವು ಆಪ್ಷನ್ ಎಂಟ್ರಿ ಸರಿಯಾದ ಕ್ರಮದಲ್ಲಿ ಆಪ್ಷನ್ ಎಂಟ್ರಿ ಮಾಡಿ, ನಿಮ್ಮದು ನಿಯರೆಸ್ಟು ಅಥವಾ ದೂರದಲ್ಲಿದ್ದರೂ ನಡೆಯುತ್ತೆ. ಆಪ್ಷನ್ ಎಂಟ್ರಿ ಮಾಡೋ ಕೆಲಸ ಮಾಡಿ, ಅದು ಸೀಟು ಬಂದೇ ಬರುತ್ತೆ. ಏನು ಭಯ ಬೇಡ. ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ 21ನೇ ತಾರೀಕು ಅಥವಾ 22ನೇ ತಾರೀಕು ಲಿಸ್ಟ್ ಬರುತ್ತೆ, ಎರಡನೇ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ನೀವು ಮುಂದಿನ ಏನಿದೆ ಪ್ರೊಸೀಜರು ಅದನ್ನು ಇಲಾಖೆ ವೆಬ್ಸೈಟ್ನಲ್ಲಿ ಡೇಟಾನ ಅನೌನ್ಸ್ ಮಾಡ್ತಾರೆ ಫ್ರೆಂಡ್ಸ್. ಇಷ್ಟು ಮಾಹಿತಿ ಇದ್ದು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ಗೆ ತುಂಬ ಮುಖ್ಯವಾಗಿದೆ. ಅದೇ ರೀತಿಯಾಗಿ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಾಹಿತಿ ಇಷ್ಟ ಆದರೆ ಒಂದು ಲೈಕನ್ನು ಒತ್ತಿ ಫ್ರೆಂಡ್ಸ್.